ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಹಾಗೆ ಇವತ್ತು ರೆಸಿಪಿ ಬಂದು ಸ್ಪ್ರಿಂಗ್ ಆನಿಯನ್ನು ಚಟ್ನಿ ಮಾಡ್ತಾಯಿದ್ದೀನಿ. ತುಂಬ ಸೂಪರಾಗಿರುತ್ತೆ. ಹಾಗೆಯೇ ಚಪಾತಿಗೆ, ಇಡ್ಲಿಗೆ, ದೋಸೆಗೆ, ರೈಸ್ಗಷ್ಟು ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ, ಲೇಟ್ ಮಾಡ್ದಿರಂಗೆ. ಹಾಗೆಯೇ ಇವಾಗ ಸ್ಪ್ರಿಂಗ್ ಆನಿಯನ್ ತೊಗೊಂಡಿದ್ದೀನಿ. ಕ್ಲೀನಾಗಿ ಕಟ್ ಮಾಡಿಕೊಂಡು, ಅದನ್ನೆಲ್ಲ ಮಣ್ಣು ಜಾಸ್ತಿ ಇರುತ್ತೆ, ಕ್ಲೀನಾಗಿ ಕಟ್ ಮಾಡಿಕೊಂಡು ವಾಶ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಇದನ್ನ ಬೇರ್ಪಡಿಸ್ಕೋಬೇಕು. ಆನಿಯನ್ನೇ ಸಪ್ರೇಟು, ಎಲೆನೇ ಸಪ್ರೇಟು ಮಾಡ್ಕೋಬೇಕು. ಹಾಗೆಯೇ ಈ ಥರ ಎಲ್ಲ ನೀಟಾಗಿ ನೋಡಿ, ಎಲ್ಲ ತುದಿ ಎಲ್ಲ ಕಟ್ ಮಾಡಿಕೊಂಡು ಎಲ್ಲನೂ ಇಟ್ಕೊಂಡಿದ್ದೀನಿ. ಹಾಗೆಯೇ ಯಾರೆಲ್ಲ ಫಸ್ಟ್ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ಫ್ರೆಂಡ್ಸ್. ಫುಲ್ ವಿಡಿಯೋ ನೋಡಿ, ಹಾಗೆಯೇ ಗೊತ್ತಾಗುತ್ತೆ ಯಾವ ಥರ ಮಾಡಿದ್ದೀನಿ ಅಂತ ಹೇಳಿಬಿಟ್ಟು. ನೋಡಿ, ಸಪ್ರೇಟಾಗಿ ಕಟ್ ಮಾಡಿ ಇಟ್ಕೊಂಡಿರೋದಾಗಿದೆ ಆಲ್ರೆಡಿ. ಇದನ್ನ ಬೇಕಾದರೆ ಸಣ್ಣಗೆ ಕಟ್ ಮಾಡಿಕೊಂಡು 2 ಹೋಲ್ ಮಾಡ್ಕೊಂಡ್ರೂ ಸಾಕಾಗಿದೆ, ಯಾಕೆಂದರೆ ಬೇಯಿಸ್ತೀವಲ್ವ, ಹಂಗಾಗಿ ನಮ್ಗೆ ಅದೇನು ಇದು ಮಾಡೋಂಗಿಲ್ಲ. ಇದನ್ನು ಅಷ್ಟೇ ಕಟ್ ಮಾಡ್ಕೊಬೇಕು ಸಪ್ರೇಟಾಗಿ. ಹಾಗೆಯೇ 2 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಗ್ರೀನ್ ಚಿಲ್ಲಿ, ಸ್ವಲ್ಪ 1 ಚಮಚ ಅಷ್ಟು ಜೀರಿಗೆ ತೊಗೊಂಡಿದ್ದೀನಿ. ಹಾಗೆ 1 ಚಮಚ ಅಷ್ಟು ಧನಿಯಾ ತೊಗೊಂಡಿದ್ದೀನಿ. ಹಾಗೆಯೇ ಎಣ್ಣೆ, ಸಾಸಿವೆ, ಖಾರದ ಪೌಡರ್ ನಿಮಗೆ ಖಾರದ ತಕ್ಕನಾಗೆ ತೊಗೋಬೇಕು. ಹಾಗೆ ಕರ್ಬೇವಿನ ಸೊಪ್ಪು ಫ್ರೆಶ್ಶಾಗಿ ನಮ್ಮ ಗಿಡದಲ್ಲೇ ಕಿತ್ಕೊಂಡ್ಬಂದಿದ್ದೀನಿ. 2 ಟೀ ಸ್ಪೂನ್ ಅಷ್ಟು ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀನಿ. ಇಷ್ಟೇ ಇದಕ್ಕೆ ಇಂಗ್ರೀಡಿಯೆಂಟ್ಸು. ಹಾಗೆಯೇ ಕಡಾಯಿ ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ. ಎಣ್ಣೆ ತೊಗೊಂಡಿದ್ವಲ್ಲ, ಇವಾಗ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಧನಿಯಾ, ಸ್ವಲ್ಪ ಜೀರಿಗೆ ಎಲ್ಲನೂ ಹುರ್ಕೋಬೇಕು. ಹುರ್ಕೊಳೋದ್ರಿಂದ ಗಮ್ ಅಂತ ಹುರ್ಕೋಬೇಕು. ನೋಡಿ, ಇವಾಗ 1 ಟೀ ಸ್ಪೂನ್ ಅಷ್ಟು ಧನಿಯಾ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ 1 ಟೀ ಸ್ಪೂನ್ ಅಷ್ಟು ಜೀರಿಗೆನೂ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಇದೇ ಟೇಸ್ಟ್ ಕೊಡೋದು, ತುಂಬ ಚೆನ್ನಾಗಿರುತ್ತೆ. ಗಮ್ ಅಂತ ಹುರ್ಕೋಬೇಕು, ಸೀದಿಸಬಾರ್ದು. ಇವಾಗ ಆಗಿದೆ, ಒಂದು ಬಟ್ಲಲ್ಲಿ ಎತ್ತಿ ಹಾಕ್ಕೊತಾ ಇದ್ದೀನಿ. ಹಾಗೆಯೇ 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು ಅದೇ ಕಡೆಗೇ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಆನಿಯನ್ನು, ಅದನ್ನ 2 ಹೋಲ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನ ಇವಾಗ ಫಸ್ಟು ಈ ಆನಿಯನ್ನೇ ಹಾಕ್ಕೋಬೇಕು. ಅದನ್ನ ಸ್ವಲ್ಪ ಬೇಯಿಸ್ಕೋಬೇಕು ಚೆನ್ನಾಗಿ. ಇವಾಗ ಆಗಿದೆ ನೋಡಿ. ಹಾಗೆಯೇ 1, 2 ಇಲ್ಲಾಂದರೆ 2 ನಿಮ್ಮ ನೋಡಿಕೊಂಡು ಹಾಕ್ಕೊಳ್ಳಿ ಹಸಿಮೆಣ್ಸಿನ್ಕಾಯಿ, ಯಾಕಂದರೆ ಖಾರದ ಪೌಡರನ್ನು ಹಾಕ್ತೀವಲ್ಲ, ಅದರಿಂದ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಈಗಲೇ. ಸ್ವಲ್ಪ ನೋಡಿಕೊಂಡು ಹಾಕಿ, ರುಚಿ ಕಮ್ಮಿನೇ ಹಾಕ್ಕೊಳ್ಳಿ, ಲಾಸ್ಟಲ್ಲಿ ಟೇಸ್ಟ್ ನೋಡಿ ಬೇಕಾದರೆ ಹಾಕ್ಕೊಳ್ಳೋದು. ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನನೂ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಕಟ್ ಮಾಡ್ಕೊಂಡಿದ್ದೆ ಇರುವಂಥ ಹುಳಿ ಹೂವನ್ನು ಹಾಕ್ಕೊಳ್ತಾ ಇದ್ದೀನಿ. ಹುಳಿ ಹೂವು, ಎಲೆ ಹುಳಿ ಹೂದಲ್ಲಿ ಪಲ್ಯ ಮಾಡ್ಕೊಬೋದು. ಇದು ತುಂಬಾ ಚೆನ್ನಾಗಿರುತ್ತೆ, ರೊಟ್ಟಿಗೂ ಹಾಕ್ಕೊಳ್ಬೋದು ಇದನ್ನ ಕಟ್ ಮಾಡ್ಕೊಂಡು ಸಣ್ಣಗೆ. ಹಾಗೆಯೇ ಇದನ್ನ ಮಿಕ್ಸ್ ಮಾಡಿಕೊಂಡು, ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ, ನಿಧಾನವಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ನೋಡೋಕೆ ಮಾತ್ರ ಜಾಸ್ತಿ ಕಾಣಿಸುತ್ತೆ, ಬೆಂದಮೇಲೆ ಸ್ವಲ್ಪನೇ ಆಗುತ್ತೆ. ನೋಡಿ, ಇವಾಗ ಅರ್ಧ ಬೆಂದಿದೆ, ಇನ್ನು ಸ್ವಲ್ಪ ಬೆಂದಬೇಕು. ಮಾಡಿಟ್ಕೊಂಡು ಫ್ರಿಜ್ಜಲ್ಲಿ ಇಟ್ಕೊಂಡು ತಿಂದ್ರೂ 3 ದಿನ ಆದ್ರೂ ಕೆಡೋದಿಲ್ಲ, ತುಂಬಾ ಚೆನ್ನಾಗಿರುತ್ತೆ. ಇವಾಗ ಆಗಿದೆ. ಇವಾಗ ಒಂದು ಪ್ಲೇಟ್ ಹಾಕ್ಬಿಟ್ಟು ಒಂದು 10 ನಿಮಿಷ ಹಾಗೆಯೇ ಕುದಿಸೋಣ. ಚೆನ್ನಾಗಿ ಕುದಿಬೇಕು, ಅದನ್ನು ಚೆನ್ನಾಗಿ ಅರಿಶಿ ಸ್ಮೆಲ್ಲೆಲ್ಲ ಹೋಗೋ ಗಂಟ ಇದು ಮಾಡಬೇಕು. ಇವಾಗ ನೋಡಿ, ಈರುಳ್ಳಿ ಬೆಂದಿದೆಯಾ ಇಲ್ವಾ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಈ ಥರ ಅಂದರೆ ಈ ಥರ ಚೆನ್ನಾಗಿ ಮ್ಯಾಶ್ ಆಗಬೇಕು. ಇವಾಗ ಆಗಿದೆ, ಆರಕ್ಕೆ ಬಿಡೋಣ. ಆರಿದ್ಮೇಲೆ ಎಲ್ಲದನ್ನು ಇದನ್ನ ಮಿಕ್ಸಿಗೆ ಹೊಡ್ಕೊಳ್ಳೋಣ. ಇವಾಗ ಧನಿಯಾ, ಜೀರಿಗೆ ಎಲ್ಲ ಹುರಿದು ಇಟ್ಕೊಂಡಿದ್ವಲ್ಲ, ಮಿಕ್ಸಿಗೆ ಹೊಡ್ಕೊಳ್ಳೋಣ. ತರಿಯಾಗಿ, ನುಣ್ಣಗಿನ ಅವಶ್ಯಕತೆ ಇಲ್ಲ, ಇಷ್ಟು ಮಾತ್ರ ಆದರೆ ಸಾಕು. ಇವಾಗ ಆರಕ್ಕೆ ಇಟ್ಟಿದ್ವಲ್ಲ, ಅದನ್ನು ಸಹ ಇದರಲ್ಲೇ ಹಾಕ್ಬಿಟ್ಟು ನುಣ್ಣಿಗೆ, ಆದಷ್ಟು ನುಣ್ಣಿಗೆ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ ಇದು. ಇದನ್ನ ಹಾಕೊಂಡ್ಬಿಟ್ಟು ಹಾಗೆ 1 ಎಲೆಯಷ್ಟು ಹುಣಸೆಹಣ್ಣು ಹಾಕ್ಕೋಬೇಕು. ಹುಳಿ ಜಾಸ್ತಿ ಹಾಕ್ಕೊಳ್ಬಾರ್ದು, ನೋಡ್ಕೊಂಡು ಹಾಕ್ಕೊಳ್ಳಿ. ರುಬ್ಕೊಂಬಂದಿರೋದಾಗಿದೆ ಫ್ರೆಂಡ್ಸ್. ನೋಡಿ, ಇವಾಗ ಕಲರ್ ಎಷ್ಟು ಕಲರಾಗಿ ಬಂದಿದೆ ಅಲ್ವಾ. ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ. ಹಾಗೆ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಸ್ಟವ್ ಮೇಲೇ. ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಆಗುತ್ತೆ, ನೀವು ಒಂದು ಸ್ವಲ್ಪ 2 ಟೀ ಸ್ಪೂನ್ ಅಷ್ಟು, ಟೇಬಲ್ ಟೀ ಸ್ಪೂನ್ ಅಷ್ಟು ಹಾಕ್ಕೊಳ್ಳಿ ನೀವು. ಹಾಗೆ ಸಾಸಿವೆ, ಸ್ವಲ್ಪ ಜೀರಿಗೆ ಎಲ್ಲ ಹಾಕ್ಕೋಬೇಕು. ಇದಕ್ಕೆ ಈರುಳ್ಳಿ ಏನೂ ಹಾಕುವಂಥ ಅವಶ್ಯಕತೆ ಇಲ್ಲ. ಹಾಗೆ ಕಳೆಬೇಳೆನೂ ಹಾಕ್ತಾಯಿದ್ದೀನಿ. ಹಾಗೆಯೇ ಸ್ವಲ್ಪ ಒಂದು 4 ನಾನು ಇವಾಗ ಒಣಗಿರೋ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ, ಘಮ ಬರೋದಕ್ಕೆ. ತುಂಬ ಘಮ ಬರುತ್ತೆ ಇದನ್ನು ಹಾಕೊಂಡ್ರೆ, ಬ್ಯಾಡಗೆ ಮೆಣಸು. ಇದು ಒಂದು ಸ್ವಲ್ಪ ಉರಿಲಿ ಚೆನ್ನಾಗಿ.
ಕೈ ಆಡಿಸ್ತಾನೆ ಇರಬೇಕು. ಹಾಗೆ ಕರ್ಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ ಇದಕ್ಕೆ. ಈ ಲಾಸ್ಟಲ್ಲಿ ಹಾಕಿದ್ರೇ ತುಂಬ ಘಮ ಬರುತ್ತೆ. ಕರ್ಬೇವಿನ ಸೊಪ್ಪು ಎಷ್ಟಾದರೂ ಅಷ್ಟು ಹಾಕೊಳ್ಳಿ. ಇವಾಗ ರುಬ್ಬಿರೋ ಅಂಥ ಇವಾಗ ಚಟ್ನಿನ ಇದರಲ್ಲೇ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಹಾಗೆಯೇ ಇದಕ್ಕೆ ಇನ್ನೊಂದು ಸ್ವಲ್ಪ ಖಾರಕ್ಕೆ ತಕ್ಕನಾಗಷ್ಟು ನಿಮಗೆ ನೋಡಿಕೊಂಡು ಹಾಕ್ಕೊಳ್ಳಿ. ರೆಡ್ ಚಿಲ್ಲಿ ಪೌಡ್ರ್ ಹಾಕ್ತಾ ಇದ್ದೀನಿ ನಾನು. ಇಷ್ಟೇ ಫ್ರೆಂಡ್ಸ್ ಇದಕ್ಕೆ ಏನ್ಸು. ಇವಾಗ ಸ್ವಲ್ಪ ಉರಿ ಕಮ್ಮಿ ಇಟ್ಕೊಂಡು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಒಗ್ಗರಣೆ ಎಲ್ಲ ಮಿಕ್ಸ್ ಆಗೋ ಥರ ಇವಾಗ ರೆಡಿಯಾಗಿದೆ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ, ಹೈಪ್ ಮಾಡಿ. ಫುಲ್ ವಿಡಿಯೋ ನೋಡಿ ಫ್ರೆಂಡ್ಸ್. ಇಷ್ಟೊತ್ತವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಬಾಯ್ ಬಾಯ್. ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ.